ಮಂಡ್ಯದಲ್ಲಿ ಡೀಸೆಲ್ ಇಲ್ಲದೆ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತವಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ನಿಂತಿರುವಂತಹ ಆಂಬ್ಯುಲೆನ್ಸ್ ಮಂಡ್ಯ ತಾಲೂಕಿನ ಕೆರಗೋಡು ಪಿಎಚ್ಸಿ ಮುಂದೆ ಆಂಬ್ಯುಲೆನ್ಸ್ ನಿಂತಿದೆ. ಮಂಡ್ಯದಲ್ಲಿ ಡೀಸೆಲ್ ವ್ಯವಸ್ಥೆ ಇಲ್ಲದೆ ಆಗಿರುವಂತಹ ಸಮಸ್ಯೆ ಇದು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆನೇ ಆಂಬ್ಯುಲೆನ್ಸ್ ನಿಂತಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆರಗೋಡು. ಡೀಸೆಲ್ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತ ಅಂತ ಹೇಳಿ ಪೋಸ್ಟ್ ಅನ್ನು ಹಾಕಲಾಗಿದೆ. ಡೀಸೆಲ್ ಹಾಕಿಸಲು ಸರ್ಕಾರದಲ್ಲಿ ದುಡ್ಡಿಲ್ವಾ ಅನ್ನೋ ಆಕ್ರೋಶವೂ ಕೂಡ ಮತ್ತೊಂದು ಕಡೆ ವ್ಯಕ್ತವಾಗ್ತಿದೆ. ಪಿಎಚ್ಸಿ ಮುಂದೆ ನಿಂತಿರುವಂತಹ ಆಂಬ್ಯುಲೆನ್ಸ್ಗೆ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಅಲ್ಲಿ ಗಮನಿಸ್ತಾ ಇರಬಹುದು, ಡೀಸೆಲ್ ಹಾಕಿಸಿಲ್ಲ, ಹಾಗಾಗಿ ಆಂಬ್ಯುಲೆನ್ಸ್ ಓಡಲ್ಲ. ಸರ್ಕಾರಿ ಆಸ್ಪತ್ರೆ ಅಧೋಗತಿಗೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜನರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಡೀಸೆಲ್ ಇಲ್ಲದೆ ಸುಮಾರು 2 ದಿನಗಳಿಂದ ನಿಂತಿದೆ. ರೋಗಿಗಳು 2 ದಿನಗಳಿಂದ ಹೈರಾಣಾಗುತ್ತಿದ್ದಾರೆ. ಮತ್ತೆ ಇಲ್ಲಿ ಪೇಷಂಟ್ಗಳನ್ನ ಎಮರ್ಜೆನ್ಸಿಯಿಂದ ಸಾಗಿಸಕ್ಕೆ ಆಗ್ತಿರಲಿಲ್ಲ. ಕೆರಗೋಡಿನ ನಾಗರಿಕರು ಹಾಗೂ ಸುತ್ತಮುತ್ತಲ ಜನ ಬಂದು ಇದರ ಬಗ್ಗೆ ಕ್ವಶನ್ ಮಾಡಿದ್ಮೇಲೆ ಈಗ ಕೆಲವೇ 5-10 ನಿಮಿಷಗಳಿಂದ ಆಂಬ್ಯುಲೆನ್ಸ್ ಚಾಲನೆ ಆಗಿದೆ. ಜಿಲ್ಲಾಡಳಿತ ಯಾವ ಮಟ್ಟ ದುರಾಡಳಿತ ಮಟ್ಟಕ್ಕೆ ಇದೊಂದು ಸಾಕ್ಷಿ. ದಯಮಾಡಿ ಮನುಷ್ಯರ ಪ್ರಾಣ ತೆಗೆಯಲು ಜಿಲ್ಲಾಡಳಿತ ಮುಂದಾಗಿದೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸೊ 2 ದಿನಗಳಿಂದ ಆಂಬ್ಯುಲೆನ್ಸ್ ಡೀಸೆಲ್ ಕಾಣದೆ ನಿಂತಲ್ಲೇ ನಿಂತಿತ್ತು. ಇದರಿಂದಾಗಿ ಎಮರ್ಜೆನ್ಸಿ ಅಂತ ಬರುವಂತಹ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿ ಈಗಷ್ಟೇ ಮಾತನಾಡಬೇಕಿದ್ರೆ ವ್ಯಕ್ತಿಯೊಬ್ಬರು ತಿಳಿಸಿದ್ರು. ಇನ್ನು ಈಗಷ್ಟೇ ಸ್ವಲ್ಪ ಹೊತ್ತಿನ ಹಿಂದೆ ಜನರೇ ಒಂದಷ್ಟು ದುಡ್ಡನ್ನ ಒಟ್ಟು ಮಾಡಿ ಡೀಸೆಲ್ ಅನ್ನ ಹಾಕಿಸಿ ಆಂಬ್ಯುಲೆನ್ಸ್ ಸೇವೆ ಮತ್ತೆ ಆರಂಭ ಆಗಿದೆ.